ನಮಸ್ಕಾರ. ಗಣಪತಿಯ ಆರಾಧನೆ ಅಂತ ಹೇಳುವಂಥದ್ದು ಕಲಿಯುಗದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುವಂಥದ್ದು. ಕಲವು ದುರ್ಗಾ ವಿನಾಯಕವು ಎಂಬಂತಹ ಮಾತು ಅದಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಗಣಪತಿ ಮತ್ತು ದುರ್ಗೆಯ ಆರಾಧನೆ ಕಲಿಯುಗದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಇದರ ತಾತ್ಪರ್ಯ. ಅದಲ್ಲದೆ ಶೈವಮಂತ್ರ ಕೃತೇನ್ಯಸ್ಮಿನ್ ಶಾಕ್ತೇಯೋ ವೈಷ್ಣವಃ ಪರೇ ಕಲವು ವೈಘ್ನೇಶ್ವರೋ ಮಂತ್ರೋ ವಿಶೇಷೇಣ ಇಷ್ಟಸಿದ್ಧಿದ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಮಂತ್ರಗಳ ದೇವತಾ ಪ್ರಭಾವ ಇರುವ ಹಾಗೆ ಕಲವು ವೈಘ್ನೇಶ್ವರೋ ಮಂತ್ರ ವಿಶೇಷೇಣ ಇಷ್ಟಸಿದ್ಧಿದ ಅಂದರೆ ಕಲಿಯುಗದಲ್ಲಿ ವಿಘ್ನೇಶ್ವರ ಸಂಬಂಧಿಯಾದಂತಹ ಮಂತ್ರ ಜಪ ಆರಾಧನೆಗಳು ವಿಶೇಷವಾಗಿ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಸಿಕೊಡ್ತದೆ ಅಂತ ಹೇಳುವಂಥದ್ದು ಆ ಶ್ಲೋಕದ ಅರ್ಥ. ಹೀಗೆ ಗಣಪತಿಯ ಆರಾಧನೆಯನ್ನು ಹೊಗಳುವಂತಹ ನೂರಾರು ಶ್ಲೋಕಗಳು ಪುರಾಣದಲ್ಲಿ ಇತಿಹಾಸಗಳಲ್ಲಿ ನಮಗೆ ಸಿಗ್ತದೆ. ಗಣಪತಿಯ ಹೋಮ ಅಂತ ಹೇಳುವಂಥದ್ದು ಅಥವಾ ಗಣಹೋಮ ಅಂತ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದಂತಹ ಗಣಪತಿಯ ಆರಾಧನೆ. ಪ್ರತಿಯೊಂದು ಕೆಲಸವನ್ನು ನಾವು ಮಾಡುವಾಗಲೂ ಕೂಡ ಸಾಮಾನ್ಯವಾಗಿ ಗಣಪತಿ ಪೂಜೆ ಅಥವಾ ಸಣ್ಣ ಮಟ್ಟಿನಲ್ಲಿ 1 ಕಾಯಿದೋ 3 ಕಾಯಿದೋ ಗಣಹೋಮವನ್ನು ಮಾಡಿಯೇ ಮುಂದಿನ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಅದರಲ್ಲಿಯೂ ಕೂಡ ಈ ದಕ್ಷಿಣ ಕನ್ನಡದ ಪ್ರಾಂತದಲ್ಲಿ ಗಣಹೋಮ ಅಂತ ಹೇಳುವಂಥದ್ದು ತುಂಬ ಪ್ರಚಲಿತದಲ್ಲಿ ಇರುವಂಥದ್ದು. ಹೊರ ರಾಜ್ಯಗಳಲ್ಲಿ ಭಾದ್ರಪದ ಶುದ್ಧ ಚೌತಿಯ ದಿವಸ ಗಣಪತಿಯ ಮೂರ್ತಿಯನ್ನು ಮನೆಗಳಲ್ಲಿಟ್ಟು ಹೇಗೆ ಆರಾಧನೆಯನ್ನು ಮಾಡಿ ಆ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೋ ಅದೇ ರೀತಿಯಾಗಿ ಈ ಭಾದ್ರಪದ ಶುದ್ಧ ಚತುರ್ಥಿಯ ದಿವಸ ದಕ್ಷಿಣ ಕನ್ನಡದ ಸಾಮಾನ್ಯ ಎಲ್ಲ ಪ್ರಾಂತಗಳಲ್ಲಿ ಗಣಹೋಮವನ್ನು ಮಾಡುವಂತಹ ಪದ್ಧತಿ ಬಹಳ ಹಿಂದಿನಿಂದಲೇ ನಡೆದುಕೊಂಡು ಬಂದಿದೆ. ಇಲ್ಲಿ ಮನೆಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಇಟ್ಟು ಆರಾಧನೆ ಮಾಡುವಂಥದ್ದು ಕಮ್ಮಿ. ಅದರ ಬದಲಿಗೆ ಗಣಹೋಮವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಗಣಹೋಮ ಅಂತ ಹೇಳುವಂಥದ್ದನ್ನು ಶಾರದಾ ತಿಲಕ, ಪ್ರಪಂಚ ಸಾರ, ಮಂತ್ರ ಮಹಾರ್ಣವ ಮೊದಲಾದಂತಹ ಗ್ರಂಥಗಳಲ್ಲಿ ವಿಶೇಷವಾಗಿ ಹೇಳಿದ್ದನ್ನು ಕಾಣಬಹುದು. ಆದರೆ ಅಷ್ಟದ್ರವ್ಯ ಸಹಿತವಾದಂತಹ ಹೋಮ ವಾಸಿಷ್ಠ ಸಂಹಿತೆ, ವಿನಾಯಕೋದಯಗಳಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಪ್ರಚಲಿತದಲ್ಲಿರುವಂಥದ್ದು ಅಷ್ಟದ್ರವ್ಯ ಗಣಹೋಮ ಅಂತ ಹೇಳುವಂಥದ್ದು. ಅಷ್ಟದ್ರವ್ಯ ಅಂತ ಹೇಳಿದರೆ 8 ದ್ರವ್ಯಗಳನ್ನು ಸೇರಿಸಿ ಪಕ್ವವಾಗಿ ಗಣಪತಿಗೆ ಹೋಮವನ್ನು ಮಾಡುವಂಥದ್ದು, ಅಗ್ನಿಯ ಮೂಲಕವಾಗಿ ಹೋಮವನ್ನು ಮಾಡುವಂಥದ್ದು ಅಂತ. ಆ ಅಷ್ಟದ್ರವ್ಯಗಳು ಯಾವುದು ಅಂತ ಕೇಳಿದರೆ ಮೋದಕ, ಪೃಥುಕಾಲಾಜ, ಸಕ್ತವಃ, ಸರಸಾಲಕಾಹ, ನಾಲಿಕೇರಾಹ, ತಿಲಾರಂಭಾಹ, ಪಕ್ವಾಹ ಅಷ್ಟದ್ರವ್ಯ ಮೀರಿತಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಮೋದಕ, ಅವಲಕ್ಕಿ, ಅರಳು, ಅರಳ ಹಿಟ್ಟು, ಕಬ್ಬು, ತೆಂಗಿನಕಾಯಿ, ಎಳ್ಳು, ಬಾಳೆಹಣ್ಣು, ಇದನ್ನು ಅಷ್ಟದ್ರವ್ಯ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಪಕ್ವತೆಗೋಸ್ಕರವಾಗಿ ತ್ರಿಮಧುರವನ್ನು ಸೇರಿಸುವಂತಹ ರೂಢಿಯೂ ಕೂಡ ಇದೆ. ತ್ರಿಮಧುರ ಅಂತ ಹೇಳಿದ್ರೆ ತುಪ್ಪ, ಜೇನು ಮತ್ತೆ ಬೆಲ್ಲ ಅಂತ ಅರ್ಥ. ಅದರಲ್ಲಿಯೂ ಕೂಡ ಒಂದೊಂದು ತೆಂಗಿನಕಾಯಿ ಗಣಹೋಮಕ್ಕೆ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಆ ದ್ರವ್ಯಗಳನ್ನು ಮೇಳಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಗ್ರಂಥದಲ್ಲಿ ಪ್ರಮಾಣ ರೂಪದಲ್ಲಿ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ಆಗಮ ಗ್ರಂಥಗಳು ನಮಗೆ ಮುಖ್ಯ ಪ್ರಮಾಣಗಳಾಗಿರ್ತವೆ. ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅಂತಹ ಫಲಗಳು ನಮಗೆ ಸಿದ್ಧಿಯಾಗ್ತದೆ ಅಂತ ಹೇಳುವಂಥದ್ದು ಗಮನಾರ್ಹ ವಿಚಾರವಾಗಿದೆ. ಈ ಗಣಹೋಮದ ಫಲ ಏನು ಅಂತ ನಾವು ಚಿಂತನೆಯನ್ನು ಮಾಡಿದಾಗ ಏಭಿರ್ವಿನ್ಯಸ್ತ ಮಂತ್ರಿ ಸ್ಯಾನ್ ನ್ಯಾಸೈರ್ ವಿಘ್ನ ಪರಾಕ್ರಮ ಅಂತ ಹೇಳಿದ್ದಾರೆ. ಈ ಗಣಹೋಮದಲ್ಲಿ ಪೀಠ ಪೂಜೆಯನ್ನು ಮಾಡ್ತೇವೆ. ಪೀಠ ಪೂಜೆಯಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂತ ಉಂಟು. ಪೀಠಂ ಹಿ ಸಂಪದಾಂ.
ಯಂತ್ರದಲ್ಲಿ ಅಥವಾ ಕಲಶದಲ್ಲಿ ಗಣಪತಿಯನ್ನು ಪೂಜಿಸುವುದರಿಂದ ಇಹದಲ್ಲಿ ಸಕಲ ವಿಧವಾದಂತಹ ಸಂಪತ್ತು, ಪರದಲ್ಲಿ ಸ್ವರ್ಗ ಸುಖ, ಕೊನೆಗೆ ಸಾಯುಜ್ಯ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಉಂಟು. ಅದೇ ರೀತಿಯಾಗಿ ಅಷ್ಟದ್ರವ್ಯಗಳಲ್ಲಿಯೂ ಕೂಡ 8 ದೇವತೆಗಳನ್ನು ಆವಾಹಿಸಿ ಪೂಜಿಸುವುದರಿಂದ ವಿಘ್ನ ಪರಿಹಾರ, ಸ್ಥಿರ ಸೌಂದರ್ಯ, ಐಶ್ವರ್ಯ, ದೀರ್ಘಾಯುಷ್ಯ, ಸತ್ಸಂತಾನಗಳು ಪ್ರಾಪ್ತಿಯಾಗ್ತದೆ. ಇದು ಬಹಳ ವಿಶೇಷವಾದಂತಹ ವಿಚಾರ. ಅದೇ ರೀತಿಯಾಗಿ ಆ ಗಣಹೋಮದಲ್ಲಿ ಆ ಅಷ್ಟದ್ರವ್ಯಕ್ಕೆ ಬಳಸಿದಂತಹ ತೆಂಗಿನಕಾಯಿಯ ಗೆರಟೆ ಇರಬಹುದು, ಬಾಳೆಹಣ್ಣಿನ ಸಿಪ್ಪೆ ಇರಬಹುದು, ಅದನ್ನೂ ಕೂಡ ಅಗ್ನಿಗೆ ಅರ್ಪಿಸಬೇಕು ಅಂತ ಹೇಳುವಂಥದ್ದು ಮುಖ್ಯವಾದಂತಹ ವಿಚಾರ. ದ್ರವ್ಯಶೇಷಂ ಸಮಸ್ತಂಚ ತಸ್ಮಿನ್ನೇವ ನಿಯೋಜಯೇತ್. ಚರ್ಮಾಣಿ ನಾಳಿಕೇರಾಣಾಂ ಅಶೇಷಾಣ್ಯನಲೇಕ್ಷಿಪೇತ್ ಅಧೋ ಮೂಲಾಗ್ರಯುಕ್ತಾನಿ ಶೋಧಿತಾನಿ ಯಜೇದಥ ಅಂತ ಹೇಳುವಂಥದ್ದು ಅದಕ್ಕೆ ಪ್ರಮಾಣ. ತೆಂಗಿನ ಕಾಯಿಯ ಸಿಪ್ಪೆ, ಗೆರಟ, ಅದೇ ರೀತಿಯಾಗಿ ಬಾಳೆಹಣ್ಣಿನ ಸಿಪ್ಪೆ ಎಲ್ಲವನ್ನು ಕೂಡ ಅದು ಉಪಯೋಗ ಇಲ್ಲದಿದ್ದದ್ದಾದರೂ ಗಣಪತಿ ಹೋಮದಲ್ಲಿ ಯಾವುದನ್ನು ಉಳಿಸಲಿಕ್ಕಿಲ್ಲ, ಎಲ್ಲವನ್ನು ಕೂಡ ಅಗ್ನಿಯಲ್ಲಿ ಆಹುತಿಯಾಗಿ, ಕಬ್ಬಿನ ಸಿಪ್ಪೆ ಎಲ್ಲವನ್ನು ಕೂಡ ಅಗ್ನಿಯಲ್ಲಿ ಆಹುತಿ ಕೊಡಬೇಕು ಅಂತ ಹೇಳುವಂಥದ್ದು ಗಣಹೋಮದ ವಿಶೇಷತೆ. ಅದೇ ರೀತಿಯಾಗಿ ತರ್ಪಣವನ್ನು ಕೂಡ ಕೊಡಬೇಕು ಅಂತ ಉಂಟು. ಆ ತೆಂಗಿನಕಾಯಿಯ ನೀರೇನಿರ್ತದೆ ಅದರಿಂದ ತರ್ಪಣವನ್ನು ಕೊಡುವಂಥದ್ದು ಬಹಳ ವಿಶೇಷವಾದದ್ದು. ಆ ತರ್ಪಣಕ್ಕೂ ಕೂಡ ಫಲಗಳನ್ನು ಹೇಳಿದ್ದಾರೆ. ಬೇರೆ ಬೇರೆ, ಮುಖ್ಯವಾಗಿ ತೆಂಗಿನಕಾಯಿಯ ನೀರಾದರೂ ಕೂಡ ಅದರ ಜೊತೆಯಲ್ಲಿ ಮೊಸರು ಅಥವಾ ಮಜ್ಜಿಗೆ, ಜೇನು, ಬೆಲ್ಲ, ತೈಲ, ದರ್ಭೆಯ ಜಲ ಇತ್ಯಾದಿ ಬೇರೆ ಬೇರೆ ದ್ರವ್ಯಗಳಿಂದಲೂ ಕೂಡ ತರ್ಪಣವನ್ನು ಗಣಪತಿಗೆ ಕೊಡಬೇಕು ಅಂತ ಉಂಟು. ಅದಕ್ಕೂ ಕೂಡ ಬೇರೆ ಬೇರೆ ಫಲಗಳನ್ನು ಹೇಳಿದ್ದಾರೆ. ಮೊಸರಿನಿಂದ ಮಂಗಲ ಪ್ರಾಪ್ತಿ, ಮಜ್ಜಿಗೆಯಿಂದ ಶತ್ರುವಿನ ಉಚ್ಚಾಟನೆ, ಜೇನಿನಿಂದ ರೋಗ ಪರಿಹಾರ, ಬೆಲ್ಲದಿಂದ ರಾಜ್ಯ ಲಾಭ, ತೆಂಗಿನ ನೀರಿನಿಂದ ಸಂಪತ್ತು, ತೈಲದಿಂದ ಕನ್ಯಾಲಾಭ, ದರ್ಭೆ ಜಲದಿಂದ ವಾದದಲ್ಲಿ ಜಯ ಇತ್ಯಾದಿ ಫಲಗಳನ್ನು ಹೇಳಿದ್ದಾರೆ. ಇನ್ನು ಆ ಗಣಪತಿಗೆ ಹೋಮವನ್ನು ಮಾಡುವಾಗ ಮಂತ್ರ ಅಂತ ಹೇಳುವಂಥದ್ದು ಮುಖ್ಯ. ಪ್ರತಿಯೊಂದು ದೇವತೆಗೂ ಕೂಡ ಅವರವರದ್ದೇ ಆದಂತಹ ಮೂಲ ಮಂತ್ರಗಳಿರುತ್ತದೆ. ಅದರಲ್ಲಿಯೂ ಕೂಡ ಮಹಾಗಣಪತಿ ಮೂಲ ಮಂತ್ರ ಅಂತ ಹೇಳುವಂಥದ್ದು ನಮಗೆ ಉಪಲಬ್ಧವಾದದ್ದಿದೆ. ಅಂತಹ ಗುರುವಿನಿಂದ ಉಪದೇಶವನ್ನು ಪಡೆದು ಆ ಮಂತ್ರಗಳನ್ನು ಅನುಷ್ಠಾನ ಮಾಡಿ ತದನಂತರ ಹೋಮ ಹವನಗಳನ್ನು ಮಾಡಬೇಕು ಅಂತ ಉಂಟು. ಆ ಮಂತ್ರವನ್ನು ಕೂಡ ಸ್ಪಷ್ಟವಾಗಿ ತಪ್ಪಿಲ್ಲದೆ ಉಚ್ಚಾರಣೆ ಮಾಡಬೇಕು. ಅದರಲ್ಲಿ ವ್ಯತ್ಯಾಸವಾದರೆ ಅತಿರಿಕ್ತವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಬಹಳ ಜಾಗರೂಕರಾಗಿ ಈ ಗಣಹೋಮಾದಿ ಸತ್ಕರ್ಮಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಗಣಹೋಮದಲ್ಲಿ ಇರುವಷ್ಟು ವಿಭಿನ್ನ ರೀತಿಗಳು ಬೇರೆ ಯಾವ ಹೋಮದಲ್ಲಿಯೂ ಇಲ್ಲ. ಸರಿಯಾಗಿ ಲೆಕ್ಕವನ್ನು ಮಾಡಿದರೆ ಸಾಮಾನ್ಯವಾಗಿ 20-25 ರೀತಿಯ ಗಣಹೋಮಗಳಿದೆ. ಗಣಪತಿಯ ಚಿಂತನೆಯ ಒಂದು ಬೆಟ್ಟದಷ್ಟು ಅಥವಾ ಸಮುದ್ರದಷ್ಟು ಅಗಾಧವಾದದ್ದು, ವಿಸ್ತಾರವಾದದ್ದು. ಶಕ್ತಿ ಗಣಪತಿ, ಮಹಾಗಣಪತಿ, ಬಾಲಗಣಪತಿ, ಹರಿದ್ರಾ ಗಣಪತಿ, ಉಚ್ಛಿಷ್ಟ ಗಣಪತಿ, ಲಂಬೋದರ ಗಣಪತಿ, ಲಕ್ಷ್ಮೀ ಗಣಪತಿ, ವಿದ್ಯಾಗಣಪತಿ, ಹೀಗೆ ಆ ಗಣಪತಿಯ ಆ ಒಂದು ಸ್ವರೂಪ ವಿಭಿನ್ನವಾದದ್ದು, ವಿಶಿಷ್ಟವಾದದ್ದು. ಒಂದೊಂದು ಕಾಮನೆಗೆ ಸರಿಯಾಗಿ ಒಂದೊಂದು ಗಣಪತಿಯ ರೂಪವನ್ನು ನಾವು ಮನಸ್ಸಿನಲ್ಲಿ ಧರಿಸಿ ಆ ಮಂತ್ರಗಳನ್ನು ಜಪಿಸಿ ಹೋಮವನ್ನು ಮಾಡಿದ್ದೇ ಆದರೆ ನಮಗೆ ಅಂತಹ ಫಲವನ್ನು ಗಣಪತಿಯು ಬಹಳ ಬೇಗ ಅನುಗ್ರಹಿಸ್ತಾನೆ. ಗಣಪತಿ ದೇವರಕ್ಕಿಂತ ಶೀಘ್ರದಲ್ಲಿ ಫಲವನ್ನು ಕೊಡುವಂತಹ ದೇವತೆ ಬೇರಾರೂ ಇಲ್ಲ. ಹಾಗೆ ಈ ಗಣಪತಿ ಹೋಮ ಅಂತ ಹೇಳುವಂತಹ ಒಂದು ವಿಚಾರ ಬಹಳ ವಿಸ್ತಾರವಾದದ್ದು. ಯಥಾಮತಿ ನಾನು ವಿವರಿಸಿದ್ದೇನೆ. ಇನ್ನೂ ತಿಳ್ಕೊಳ್ಳುವಂತಹ ವಿಷಯಗಳು ತುಂಬ ಇವೆ. ಅದನ್ನು ಮುಂದೆ ನಾವು ತಿಳ್ಕೊಳ್ಳುವ ಅಂತ ಹೇಳ್ತಾ ನಮಸ್ಕಾರಗಳು.